ದರ್ಪ ಧಿಮಾಕು ರೇಗಾಟ, ನಾಗರಿಕರ ಜೊತೆ ಅನಾಗರಿಕ ಭಾಷೆ. ಶಾಸಕರೇ, ಇದೇನಾ ನಿಮ್ಮ ಸಂಸ್ಕೃತಿ? ಅಕ್ರಮಕ್ಕೆ ಅವಕಾಶ ಕೊಟ್ಟು ಈಗ ರೇಗಾಡ್ತೀರಾ? ಲಿಂಬಾವಳಿ ಧಿಮಾಕು. ಜನರು ಅಲ್ಲಿ ಸಮಸ್ಯೆ ಆಗಿದೆ. ಮಳೆ ಬಂದು ಸಾಕಷ್ಟು ಸಮಸ್ಯೆಗಳು ಉಂಟಾಗಿದೆ. ಮನೆಗೆ ನೀರು ನುಗ್ತಾ ಇದೆ. ಈ ರೀತಿಯಾದಂತಹ ಸಮಸ್ಯೆಗಳು ಆಗ್ತಾ ಇದೆ ಅಂತ ಸಂಕಷ್ಟ ಹೇಳೋದಿಕ್ಕೆ ಬಂದ್ರೆ ಶಾಸಕರು ಅಲ್ಲಿ ಧಿಮಾಕನ್ನ ತೋರಿಸ್ತಾರೆ, ದರ್ಪವನ್ನ ತೋರಿಸ್ತಾರೆ. ಬಿಜೆಪಿ ಶಾಸಕ ಅರವಿಂದ್ ಲಿಂಬಾವಳಿ ಅವರೇ, ಇದೇನಾ ನಿಮ್ಮ ಸಂಸ್ಕೃತಿ ಅಂತ ಕೇಳ್ತಾ ಇದ್ದಾರೆ ಜನ. ನಿಮಗೆ ವೋಟ್ ಹಾಕಿದ ಮತದಾರರು. ಜನ ನಿಮ್ಮ ಬಳಿ ಬಂದ್ರೆ ಹೀಗೇನಾ ನೀವು ಮಾತನಾಡೋದು? ಮಳೆ ಸಮಸ್ಯೆ ಪರಿಹರಿಸಿ ಅಂತ ಹೇಳಿದ್ರೆ ಬಾಯಿಗೆ ಬಂದ ಹಾಕಿ ಕೂಗಾಡ್ತೀರಾ. ಮನೆಗೆ ಮಳೆ ನೀರು ನುಗ್ಗಿ ಜನ ಪರದಾಡ್ತಿದ್ದಾರೆ, ಸಮಸ್ಯೆ ಆಗ್ತಿದೆ ಸ್ವಾಮಿ ಅಂತ ಹೇಳಿದ್ರೆ ಮಹಿಳೆಗೆ ನಿಂದಿಸಿ ಕಳುಹಿಸ್ತೀರಾ. ಕರ್ಕೊಂಡು ಹೋಗಿ ಇವಳನ್ನ ಅಂತ ಧಿಮಾಕು ತೋರಿಸ್ತೀರಾ, ಒತ್ತುವರಿ ಮಾಡ್ಕೊಂಡು ಮಾತಾಡ್ತೀರಾ. ಸ್ಟಾಕ್ ಮಾರ್ಕೆಟ್ಗೆ ಸರಸ್ವತಿ ತಗೊಂಡು ಹೋದವರು ಲಕ್ಷ್ಮಿ ತಗೊಂಡು ಬರ್ತಾರೆ, ಲಕ್ಷ್ಮಿ ತಗೊಂಡು ಹೋದವರು ಸರಸ್ವತಿ ತಗೊಂಡು ವಾಪಸ್ ಬರ್ತಾರೆ. ನಿಮ್ಗೆ ಸರಸ್ವತಿ ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಅಂತ ಏಕವಚನದಲ್ಲಿ ನಿಂದನೆಯನ್ನ ಮಾಡ್ತೀರಾ. ನಿನ್ಗೆ ಮರ್ಯಾದೆ, ಲೇಡೀಸ್ ಅನ್ನುವಂತಹ ದರ್ಪವನ್ನ ತೋರಿಸ್ತೀರಾ. ವೋಟ್ ಹಾಕಿದ ಜನರಿಗೆ, ಅಲ್ಲಿರುವಂತದ್ದು ವೋಟ್ ಹಾಕಿದ್ರು ಬಿಟ್ರು, ನೀವು ಆ ಕ್ಷೇತ್ರದ ಶಾಸಕರು, ಜನಪ್ರತಿನಿಧಿ, ಅಲ್ಲಿ ಏನು ಸಮಸ್ಯೆ ಆಗಿದೆ ಆ ಸಮಸ್ಯೆಯನ್ನ ಬಗೆಹರಿಸುವುದು ನಿಮ್ಮ ಕರ್ತವ್ಯ. ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿತ್ತೆ ಹೊರತು ಅಲ್ಲಿ ಶಾಸಕರು ಮಾಡಿದಂತಹ ದರ್ಪ ಧಿಮಾಕಿಗೆ ಈಗ ಎಲ್ಲಾ ಕಡೆ ಆಕ್ರೋಶ ವ್ಯಕ್ತವಾಗಿದೆ. ಬೇರೆ ಭಾಷೆ ಮಾತಾಡ್ತಿಲ್ಲ. ಪೊಲೀಸ್